ನಮಸ್ಕಾರ, ನಾನು ವಿ.ಎಸ್. ಉಗ್ರಪ್ಪ. ನೋಡಿ, ಇವತ್ತು ದೇಶದಲ್ಲಿ ಸಾಕಷ್ಟು ನಿರುದ್ಯೋಗ ಇದೆ, ಬಡತನ ಇದೆ, ಶೋಷಣೆ ಇದೆ. ಈ ನಿರುದ್ಯೋಗ ಸಮಸ್ಯೆ ಮತ್ತು ಶೋಷಣೆ ಮತ್ತು ಬಡತನವನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು ರಾಷ್ಟ್ರವನ್ನು ಆಳಿದಂಥ ರಾಜಕೀಯ ಪಕ್ಷಗಳು ಯಾವ್ಯಾವ ರೀತಿಯಲ್ಲಿ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಿದ್ದಾರೆ ಅಥವಾ ಯಾವ ರೀತಿಯಲ್ಲಿ ದಾರಿ ತಪ್ಪಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸೋದು ಸೂಕ್ತ. ನೋಡಿ, ನರೇಂದ್ರ ಮೋದಿಯವರು 2014ರಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಅವರು ಕೊಟ್ಟಂಥ 3 ಪ್ರಮುಖ ಆಶ್ವಾಸನೆಗಳಲ್ಲಿ 2 ಅತ್ಯಂತ ಮುಖ್ಯವಾದಂಥದ್ದು. ಒಂದು, ಬೆಲೆಗಳನ್ನು ನಿಯಂತ್ರಿಸ್ತೇವೆ. ಎರಡನೇದು, ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಮತ್ತು ವಿದೇಶಗಳಲ್ಲಿರುವಂಥ ಕಪ್ಪು ಹಣವನ್ನು ತಂದು ಬಡವರಿಗೆ, ಕುಟುಂಬಗಳಿಗೆ 15 ಲಕ್ಷ ಹಾಕ್ತೇವೆ. तो भी हिंदुस्तान के एक गरीब आदमी को मुफ्त में 15-20 लाख रुपए भी मिल जाए. ಇದ್ಯಾವುದೂ ಮಾಡಲಿಲ್ಲ. 11 ವರ್ಷ ಆದ್ರೂ ಸಹ ಇದ್ಯಾವುದೂ ಮಾಡಲಿಲ್ಲ. ಸೊ ಜನ ಒಂದು ಹಂತದಲ್ಲಿ ನಿರುದ್ಯೋಗ ಸಮಸ್ಯೆಗೆ ಕಾರ್ಯಕ್ರಮ ಕೊಡಿ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳು ಹೇಳ್ತಾರೆ, ಯುವಕರು ವಿದ್ಯಾವಂತರು ಪಕೋಡ ಮಾರುವಂಥದ್ದು, ವಡೆ ಮಾರುವಂಥದ್ದು, ಮತ್ತೊಂದು ಮಾಡುವಂಥದ್ದು ಪ್ರಧಾನಮಂತ್ರಿಗಳು ಹೇಳುವಂಥ ಮಾತಾ? ಅದು ಕಾರ್ಯಕ್ರಮನ? ಆದರೆ ಈಗ ಏನಾಗಿತ್ತು, ಯಾವ ಡಾಕ್ಟರ್ ಮನಮೋಹನ್ ಸಿಂಗ್ರ ಅವಧಿನಲ್ಲಿ 2005ರಲ್ಲಿ, ಸೊ ಯಾವಾಗ ಕಾಂಗ್ರೆಸ್ಸಿನ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿತ್ತು 2005ರಲ್ಲಿ, ಆಗ ಶ್ರೀಮತಿ ಸೋನಿಯಾ ಗಾಂಧಿಯವರ ಮಾರ್ಗದರ್ಶನದಲ್ಲಿ, ಡಾಕ್ಟರ್ ಮನಮೋಹನ್ ಸಿಂಗ್ರವರ ನಾಯಕತ್ವದಲ್ಲಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತರಲಾಯಿತು. ಯಾಕೆ ಅಂದರೆ ಹಳ್ಳಿಗಾಡಿನಲ್ಲಿರುವಂಥ ಬಡತನವನ್ನು ನಿರ್ಮೂಲನೆ ಮಾಡ್ತಕ್ಕಂಥ, ನಿರುದ್ಯೋಗ ಸಮಸ್ಯೆಯನ್ನು ಪರಿಹಾರ ಮಾಡ್ತಕ್ಕಂಥ, ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಯಾರು ನಿರುದ್ಯೋಗಿಗಳಿದ್ದಾರೆ, ಗಂಡಸರು ಇರ್ಬೋದು, ಹೆಂಗಸರು ಇರ್ಬೋದು, ವಿದ್ಯಾವಂತರು ಇರ್ಬೋದು, ಅವಿದ್ಯಾವಂತರು ಇರ್ಬೋದು, ನನಗೆ ಉದ್ಯೋಗ ಕೊಡಬೇಕು ಅಂತೇಳಿ ಅರ್ಜಿ ಕೊಟ್ಟ 15 ದಿವಸದಲ್ಲಿ ಸೊ ಅಲ್ಲಿಯ ಸ್ಥಳೀಯವಾಗಿರುವಂಥ ಕಾರ್ಯಕ್ರಮಗಳೇನಿದ್ದಾವೆ, ಅದು ಚರಂಡಿ ಮಾಡುವಂಥದ್ದು ಇರ್ಬೋದು, ಕುಡಿಯೋ ನೀರಿನ ಕಾರ್ಯಕ್ರಮಗಳಿರ್ಬೋದು, ಅಂಗನವಾಡಿ ಕಟ್ಟುವಂಥದ್ದು ಇರ್ಬೋದು, ಶಾಲಾ ಕಟ್ಟಡಗಳನ್ನು ಕಟ್ಟುವಂಥದ್ದು ಇರ್ಬೋದು, ಇಂಗು ಗುಂಡಿ ಕಟ್ಟುವಂಥದ್ದು ಇರ್ಬೋದು, ಅಥವಾ ಈ ರೀತಿಯ ಫಾರೆಸ್ಟ್ ಕೆಲಸ ಮಾಡುವಂಥದ್ದು, ಜಮೀನುಗಳಲ್ಲಿ ದುರಸ್ತಿಯನ್ನು ಮಾಡಿಕೊಂಡು ಗಿಡಮರಗಳನ್ನು ಬೆಳೆಸುವಂಥದ್ದು ಇರ್ಬೋದು. ಹೀಗೆ ಅನೇಕ ಜನಪರವಾದಂಥ ದನ ಕಟ್ಟುವಂಥ ಕೊಠಡಿಗಳನ್ನು ಕಟ್ತಕ್ಕ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಅಲ್ಲಿಯ ಗ್ರಾಮ ಪಂಚಾಯತ್, ಗ್ರಾಮ ಸಭೆಗಳಲ್ಲಿ, ವಾರ್ಡ್ ಸಭೆಗಳಲ್ಲಿ ತೀರ್ಮಾನ ಮಾಡಿ 15 ದಿವಸದಲ್ಲಿ ಕೆಲಸ ಕೊಡಲಿಲ್ಲ ಅಂತ ಹೇಳಿದ್ರೆ ಅರ್ಜಿ ಹಾಕಿದಂಥವರಿಗೆ ನಿರುದ್ಯೋಗ ಭತ್ಯೆಯನ್ನು ಕೊಡೋದಕ್ಕೆ ಅದರಲ್ಲಿ ಅವಕಾಶ ಇತ್ತು. ಹೀಗೆ ಕೋಟ್ಯಾಂತರ ಯುವಕರಿಗೆ, ಯುವತಿಯರಿಗೆ ರಾಷ್ಟ್ರವ್ಯಾಪಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ಬಡತನ ನಿರ್ಮೂಲನೆ ಮಾಡುವಂಥ, ಅದರಲ್ಲೂ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಕೊಟ್ಟಂಥ ಹಿನ್ನೆಲೆಯಲ್ಲಿ ಮತ್ತು ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಹಿನ್ನೆಲೆಯಲ್ಲಿ ಮತ್ತು ಅವರ ತ್ಯಾಗ ಬಲಿದಾನಗಳ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಗ್ಯಾರಂಟಿ ಯೋಜನೆ ಅಂಥೇಳಿ ರೂಪಿಸಲಾಗಿದೆ. ಆದರೆ ನೀವು ಸುಮಾರು 10 ವರ್ಷಗಳ ಕಾಲ ಅಧಿಕಾರಕ್ಕೆ ಬಂದ ಮೇಲೆ 2014ರಿಂದ 2025 ಕೊನೆಯವರೆಗೂ ಸಹ ಆ ಕಾರ್ಯಕ್ರಮವನ್ನು ಒಂದು ರೀತಿಯ ತಾತ್ಸಾರದಿಂದನೇ ನೋಡ್ತಾ ಇದ್ರಿ. ಹಣ ಕೊಡ್ತಾ ಇರಲಿಲ್ಲ, ಎಷ್ಟು ಅದಕ್ಕೆ ಅನುದಾನ ಬೇಕಾಗಿತ್ತು ಅಷ್ಟು ಕೊಡ್ತಾ ಇರಲಿಲ್ಲ. ಈಗ ಇದ್ದಕ್ಕಿದ್ದಾಗೆ ಏನು ನಿಮ್ಮ ಎಲ್ಲ ಇಡನ್ನ ಅಜೆಂಡಾಸ್ ಇತ್ತು, ಆರ್ಟಿಕಲ್ 370 ಇರ್ಬೋದು, ರಾಮ ಜನ್ಮಭೂಮಿ ಇರ್ಬೋದು, ಕಾಮನ್ ಸಿವಿಲ್ ಕೋಡ್ ಇರ್ಬೋದು, ಸೊ ಗೋಹತ್ಯೆ ನಿಷೇಧ ಇರ್ಬೋದು, ಇವುಗಳನ್ನು ಒಂದಿಷ್ಟು ಮಾಡಿರೋವಂಥ ಹಿನ್ನೆಲೆಯಲ್ಲಿ ಏನೂ ಸಹ ನಿಮಗೆ ವರ್ಕೌಟ್ ಆಗಲಿಲ್ಲ ಅನ್ನೋದನ್ನು ಮನಗಂಡಿರೋವಂಥ ನೀವು ಭಾರತೀಯ ಜನತಾ ಪಾರ್ಟಿಯವರು. ಹೀಗೆ ಯಾಕಂದರೆ ರಾಷ್ಟ್ರಕ್ಕೆ ಹೋರಾಟ ಮಾಡಿದಂಥ, ಸ್ವಾತಂತ್ರ್ಯ ತಂದು ಕೊಟ್ಟಂಥ ಮತ್ತು ಸ್ವಾತಂತ್ರ್ಯದ ನಂತರ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥ ಪ್ರಯತ್ನ ಮಾಡಿದಂಥ ಒಂದು ಕಡೆ ಗಾಂಧೀಜಿಯವರು, ಮತ್ತೊಂದು ಕಡೆ ಮೊದಲ ಪ್ರಧಾನಮಂತ್ರಿಗಳಾಗಿದ್ದಂಥ ನೆಹರೂರವರ ವಿಚಾರಧಾರೆ ಹಿನ್ನೆಲೆಯಲ್ಲಿ ದೇಶ ಪ್ರಗತಿಯತ್ತ ಮುನ್ನಡೀತಾ ಇರುವಂಥ ಸಂದರ್ಭದಲ್ಲಿ ಅವರ ಇಮೇಜನ್ನು ಡೆಮಿನಿಷ್ ಮಾಡಬೇಕು ಅನ್ನೋವಂಥ ಉದ್ದೇಶದಿಂದ ಯಾವ ಈ ಉದ್ಯೋಗ ಖಾತ್ರಿ ಯೋಜನೆಯನ್ನು ಹೊಸದಾಗಿ ಏನೂ ರೂಪಿಸದೆ ಆ ಹೆಸರನ್ನು ಬದಲಾಯಿಸಿ ಈಗ ಏನು ಮಾಡಿದ್ರಿ, ಮೂಗ್ಗೆ ತುಪ್ಪ ಹಚ್ಚುವಂಥ ರೀತಿಯಲ್ಲಿ 100 ದಿವಸದ ಬದಲು 125 ದಿವಸ ಅಂತ ಹೇಳಿದ್ದೀರಿ. ಅದನ್ನು ಯಾರು ತೀರ್ಮಾನ ಮಾಡೋದು? ಎಲ್ಲ ಗ್ರಾಮ ಪಂಚಾಯತಿಗಳಿಲ್ಲ, ಕೇಂದ್ರ ಸರ್ಕಾರದ ಕೌನ್ಸಿಲ್ ರೂಪಿಸುವಂಥ ಅಂತಿಮವಾಗಿ ಯಾರು ಫೈನಲ್ ಕ್ಲಿಯರೆನ್ಸ್ ಕೊಡ್ತಾರೆ ಆ ಕಾರ್ಯಕ್ರಮ. ಇಲ್ಲಿ ಗ್ರಾಮ ಪಂಚಾಯಿತಿಯ ಪವರನ್ನು ನೀವು ಕಟ್ ಮಾಡಿದ್ದೀರಿ. ಜನರು ಆಯ್ಕೆ ಮಾಡುವಂಥ ಹಳ್ಳಿಗಾಡಿನಲ್ಲಿ ಬೇಕಾಗಿರುವಂಥ ಯೋಜನೆಗಳು ಅಥವಾ ಕಾಮಗಾರಿಗಳನ್ನು ಆಯ್ಕೆ ಮಾಡೋದನ್ನು ಇವತ್ತು ತಪ್ಪಿಸ್ತಾ ಇದ್ದೀರಿ. ಡಿಸೆಂಟ್ರಲೈಸೇಷನ್ ಮಾಡಿಕೊಳ್ತಾ ಇದ್ದೀರಿ. ಇದರ ಜೊತೆಗೆ ರಾಮ್ ಅನ್ನೋದನ್ನು ಸೇರಿಸಿ ಆ್ಯಕ್ಟಲ್ಲಿ
ವಿಕಸಿತ ಭಾರತ ಜಿ ರಾಮ್ ಜಿ ಅಂತ ಹೆಸರಿಟ್ಟಿದೆ. VBG ರಾಮ್, RAM ರಾಮ್, ಜಿ ಅಂತ ಹೇಳಿದ್ದೀರಿ. ಇದು ಏನು? ವಿಕಸಿತ, ವಿಕಸಿತ ಭಾರತ ಗ್ಯಾರಂಟಿ. ರಾಮ್ ಅಂತ ಅಂದರೆ ನೀವೆಲ್ಲರಿಗೂ ಸುಳ್ಳನ್ನು ಹೇಳ್ತಾ ಬರ್ತಾ ಇದೆ. ರಾಮನ ಹೆಸರನ್ನು ಇಟ್ಟಿದ್ದೀವಿ. ರಾಮ್ ಅಂತಂದರೆ ರೋಜ್ಗಾರ್, ಆಜೀವಿಕ್ ಮಿಷನ್. ರಾಮ್ ಅನ್ನೋದನ್ನು ಆರ್ ಅಂತಂದರೆ ರೋಜ್ಗಾರ್, ಎ ಅಂದರೆ ಆಜೀವಿಕ್, ಎಂ ಅಂದರೆ ಮಿಷನ್. ನಾನು ನಿಮ್ಮ ಮೂಲಕ ಪ್ರಧಾನಮಂತ್ರಿಗಳಿಗೆ ಮತ್ತು BJPಯವರಿಗೆ ಸವಾಲು ಎಸಲಿಕ್ಕೆ ಬಯಸ್ತೇನೆ. ನೀವೇನಾದರೂ ರಾಮನ ಹೆಸರಲ್ಲಿ ಈ ಕಾನೂನು ಮಾಡಿರೋದನ್ನು ಪ್ರೂವ್ ಮಾಡಿದರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗಲಿಕ್ಕೆ ಸಿದ್ಧರಿದ್ದೇನೆ. ನೀವು ಅದನ್ನು ಪ್ರೂವ್ ಮಾಡಲಿಲ್ಲ ಅಂದರೆ ಭಾರತೀಯ ಜನತಾ ಪಾರ್ಟಿಯವರು, ನೀವು ಮೋರ್ ಪರ್ಟಿಕ್ಯುಲರ್ಲಿ ಪ್ರಧಾನಮಂತ್ರಿಗಳು, ಈ ದೇಶದ ಜನರ ಕ್ಷಮೆಯನ್ನಾದರೂ ಯಾಚಿಸಬೇಕಲ್ವಾ ನೀವು? ಯಾಕಂದರೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಹೆಸರನ್ನು ತೆಗೆದು ಅವರಿಗೆ ಅಪಮಾನ ಮಾಡಿದ್ದೀರಿ. ಸಂವಿಧಾನದ ಆರ್ಟಿಕಲ್ 51A ಫಂಡಮೆಂಟಲ್ ಡ್ಯೂಟೀಸ್ ಏನಿದೆ ಅದರಲ್ಲಿ ಕ್ಲಾಸ್ 2ನಲ್ಲಿ ಹೇಳ್ತಾರೆ, ಈ ದೇಶದ ಸ್ವಾತಂತ್ರ್ಯ ಚಳವಳಿಗೆ ಹೋರಾಟ ಮಾಡಿದಂಥ ಮಹನೀಯರಿಗೆ ಮತ್ತು ಆ ಚಳವಳಿಯ ಆಶಯಗಳಿಗೆ ಎಲ್ಲರೂ ಗೌರವಿಸಬೇಕು. ನೀವು ಗೌರವಿಸ್ತಾ ಇಲ್ಲ. ಎರಡನೇದು ಆರ್ಟಿಕಲ್ 243 73-74ನೇ ತಿದ್ದುಪಡಿಯಲ್ಲಿ ಏನು ತಂದು ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ನಡೆಸುವಂಥದ್ದಕ್ಕೆ, ಅಲ್ಲಿಯ ಕೆಲಸಗಳು ಅವರೇ ತೀರ್ಮಾನ ಮಾಡುವಂಥದ್ದು, ಗ್ರಾಮ ಪಂಚಾಯತಿ ಲೆವೆಲ್ ಅವರೇ ಅಭಿವೃದ್ಧಿ ಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಇರೋದಕ್ಕೆ ವಿರುದ್ಧವಾಗಿ ಕಾನೂನು ಮಾಡಿದ್ದೀರಿ. ಅಷ್ಟೇ ಅಲ್ಲ, ಇವತ್ತು ಸಂವಿಧಾನದಲ್ಲಿ ದೇರ್ ಆರ್ 3 ಲಿಸ್ಟ್: ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಆ್ಯಂಡ್ ಕನ್ಕರೆಂಟ್ ಲಿಸ್ಟ್. ಇದು ಕನ್ಕರೆಂಟ್ ಲಿಸ್ಟಲ್ಲೂ ಬರಲ್ಲ, ಸೆಂಟ್ರಲ್ ಲಿಸ್ಟಲ್ಲೂ ಬರಲ್ಲ. ಬರುವಂಥದ್ದು ಸ್ಟೇಟ್ ಲಿಸ್ಟ್, ಪಂಚಾಯತ್ ವ್ಯವಸ್ಥೆ. ಆ ಪಂಚಾಯತ್ ವ್ಯವಸ್ಥೆಗೆ ಇದ್ದಂಥ ಪವರ್ಸನ್ನು ನೀವು ಕಿತ್ಕೊಳ್ತಾ ಇದ್ದೀರಲ್ವ. ಅಲ್ಟಿಮೇಟ್ಲಿ ಕಾರ್ಯಕ್ರಮ ಫೈನಲೈಸ್ ಮಾಡುವಂಥದ್ದು ನಿಮ್ಮ ಆ್ಯಕ್ಟ್ ಪ್ರಕಾರ ಸೆಂಟ್ರಲ್ ಕೌನ್ಸಿಲ್ ಅಂತ ಹೇಳ್ತೀರಿ. ಇದು ಸಂವಿಧಾನ ಬಾಹಿರ ಅಲ್ವಾ? ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಈ ದೇಶದ ಪ್ರತಿಯೊಬ್ಬರೂ ಸಹ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಒಂದು ಕಡೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಮೋದಿ ಆ್ಯಂಡ್ ಹಿಸ್ ಟೀಮ್ ಅಪಮಾನ ಮಾಡಿದ್ದಾರೆ ಈ ಕಾನೂನನ್ನು ತರೋದ್ರ ಮೂಲಕ. ಎರಡನೇದು, ಗ್ರಾಮ ಪಂಚಾಯಿತಿಗಳ ಸ್ವಾಯತ್ತತೆಯನ್ನು ಇವತ್ತು ಕಿತ್ತುಕೊಂಡಿದ್ದಾರೆ. ಇವತ್ತು ಯಾರು ಬಡವರು ಕೂಲಿಕಾರರಿದ್ದರು ಅವರಿಗೆ ಕೂಲಿಯನ್ನು ತಪ್ಪಿಸುವಂಥ, ಅದು SCಗಳಿರ್ಬೋದು, STಗಳಿರ್ಬೋದು, OBCಗಳಿರ್ಬೋದು, ಅಥವಾ ಮೈನಾರಿಟೀಸ್ ಇರ್ಬೋದು, ಬಡವರಿರ್ಬೋದು, ಹೆಣ್ಮಕ್ಳಿರ್ಬೋದು, ಅವರ ಹೊಟ್ಟೆಯ ಮೇಲೆ ಹೊಡೆಯುವಂಥ ಪ್ರಯತ್ನವನ್ನು ನಡೆಸಿದ್ದಾರೆ. ಹಾಗೆ ಅಲ್ಲ, ಸಂವಿಧಾನದ ಆರ್ಟಿಕಲ್ 243ಗೆ ವಿರುದ್ಧವಾಗಿದೆ, ಸಂವಿಧಾನದ ಆರ್ಟಿಕಲ್ 51Aಗೆ ವಿರುದ್ಧವಾಗಿದೆ, ಸ್ಟೇಟ್ ಲಿಸ್ಟಿಗೆ ವಿರುದ್ಧವಾಗಿದೆ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಇವತ್ತೇನು ವಿಕಸಿತ ಭಾರತ ಜಿ ರಾಮ್ ಜಿ ಅನ್ನುವಂಥ ಕಾನೂನಿದೆ, ಹೇಗೆ ರೈತರ ವಿರುದ್ಧ 3 ಕಾನೂನುಗಳನ್ನು ಮಾಡಿದರು. ಸುಮಾರು 2 ವರ್ಷಗಳ ಕಾಲ ಈ ದೇಶದ ರೈತರು ಹೋರಾಟ ಮಾಡಿದರು. ಸುಮಾರು 800ಕ್ಕೂ ಹೆಚ್ಚು ಜನ ಸಾವುಗಳನ್ನು ಆದಮೇಲೆ ಹೋರಾಟದ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದ ಚುನಾವಣೆ ಬರುತ್ತೆ, ಸೋಲಾಗುತ್ತೆ ಅನ್ನೋ ಕಾರಣದಿಂದ ಹೇಗೆ ವಾಪಸ್ ತೆಗೆದುಕೊಂಡ್ರು, ಹಾಗೆ ಸಾವು ನೋವುಗಳಿಗೆ ಅವಕಾಶ ಕೊಡದೆ ದಯಮಾಡಿ ಕೂಡಲೇ ಈ ಒಂದು ಕಾನೂನನ್ನು ವಾಪಸ್ ತೆಗೆದುಕೋಬೇಕು ಕೇಂದ್ರ ಸರ್ಕಾರ. ಏನು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಏನಿತ್ತು ಅದನ್ನೇ ಜಾರಿಗೆ ತಂದು ಹೆಚ್ಚು ಅನುದಾನವನ್ನು ಕೊಡೋದ್ರ ಮೂಲಕ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಆ ಗ್ರಾಮ ಪಂಚಾಯಿತಿಗಳು ಪಂಚಾಯತ್ ವ್ಯವಸ್ಥೆಯನ್ನು ಸದೃಢಗೊಳಿಸೋದ್ರ ಮೂಲಕ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನು ಗಾಂಧೀಜಿಯವರು ಕೊಟ್ಟು, ಅದೇ ಒಂದು ರೀತಿಯಲ್ಲಿ ಆ ಭಾಗದಲ್ಲಿ ಅಭಿವೃದ್ಧಿ ಆದರೆ ರಾಜ್ಯರ ಅಭಿವೃದ್ಧಿ ಆಗುತ್ತೆ, ರಾಷ್ಟ್ರ ಅಭಿವೃದ್ಧಿ ಆಗುತ್ತೆ. ಆ ದಿಕ್ಕಿನಲ್ಲಿ ಈ ಕಾರ್ಯಕ್ರಮವನ್ನು ನೋಡಬೇಕು ಅಂಥೇಳಿ ಅತ್ಯಂತ ವಿನಮ್ರವಾಗಿ ಕೇಂದ್ರ ಸರ್ಕಾರವನ್ನು ಆಗ್ರಹಿಸ್ತೇನೆ ಮತ್ತು ರಾಜ್ಯದ ಜನತೆಯಲ್ಲೂ ವಿನಂತಿಸ್ತೇನೆ. ಇದನ್ನು ಈ ಒಂದು ಭಾರತೀಯ ಜನತಾ ಪಾರ್ಟಿಯವರ ಹಿಡನ್ ಅಜೆಂಡಾ ಏನಿದೆ, ಅವರ ದುರುದ್ದೇಶ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ಅವರಿಗೆ ನಿಮಗೆ ಸಿಕ್ಕಂಥ ಅವಕಾಶದ ಸಂದರ್ಭದಲ್ಲಿ ಅವರಿಗೆ ಪಾಠ ಕಲಿಸಬೇಕು ಅಂತೇಳಿ ಅತ್ಯಂತ ವಿನಮ್ರವಾಗಿ ವಿನಂತಿಸ್ತೇನೆ. ನಮಸ್ಕಾರ.